ಪಾಪಾರೆಡ್ಡಿ ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು ಅಭಿನಂದನಾ ಸಮಿತಿ ರಾಯಚೂರು ಇವರ ಅಧ್ಯಕ್ಷತೆಯಲ್ಲಿ, ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಇವರ ಗೌರವಾಧ್ಯಕ್ಷತೆಯಲ್ಲಿ ಮಾಜಿ ಸಚಿವ ಶ್ರೀ ಎಂಎಸ್ ಪಾಟೀಲರ ಕುರಿತು ಮಾಗಿದ ಮುತ್ಸದಿ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭ ನಡೆಯಲಿದೆ. ದಿನಾಂಕ 8/7/2026 ಬುಧವಾರ ಬೆಳಿಗ್ಗೆ 10:30ಕ್ಕೆ. ಸ್ಥಳ ಗಂಜ್ ಕಲ್ಯಾಣ ಮಂಟಪ, ರಾಯಚೂರು. ಯುವ ಘಟಕ, ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ, ರಾಯಚೂರು. ಆತ್ಮೀಯರೇ, ನಮ್ಮ ಹಿಂದುಳಿದ ಜಾತಿಗೆ ಸೇರಿದವರು, ರಾಜಕೀಯ ಮುತ್ಸದಿಗಳು, ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು, ರಾಯಚೂರು ಮುಂಗಾರು ಉತ್ಸವ ರೂವಾರಿಗಳು, ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪಾರೆಡ್ಡಿಯವರ ಅಖಂಡ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು, ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂಎಸ್ ಪಾಟೀಲ್ ಅವರ ಕುರಿತು ಮಾಗಿದ ಮುತ್ಸದಿ ಗ್ರಂಥ ಲೋಕಾರ್ಪಣೆ ಮತ್ತು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು ನಮ್ಮ ಹಿಂದುಳಿದ ಜಾತಿಗೆ ಸೇರಿದ ಎ ಪಾಪಾರೆಡ್ಡಿ ಸಾಹೇಬರು ಮಾಡುತ್ತಿರುವುದು ವಿಶೇಷ. ಕಾರಣ, ಈ ಕಾರ್ಯಕ್ರಮಕ್ಕೆ ಯುವ ಘಟಕದ ಹಿಂದುಳಿದ ಜಾತಿಗೆ ಸೇರಿದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಹಿಂದುಳಿದ ಜಾತಿಗೆ ಸೇರಿದ 24 ಸಮಾಜಗಳ ಎಲ್ಲಾ ಯುವ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಲು ಈ ಮೂಲಕ ಕೋರಲಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ರಾಜೊಳ್ಳಿ ಬಂಡ ತಿರುವು ಯೋಜನೆ ಬಳಿ ಕುಡಿಯುವ ನೀರಿನ ಕಾಮಗಾರಿಗೆ ತೆಲಂಗಾಣದ ಬಿಆರ್ಎಸ್ ಪಕ್ಷದ ಮುಖಂಡರ ನಿಯೋಗ, ವಿರೋಧ, ಬಿಗು ವಾತಾವರಣ. ಅಕ್ರಮ ಆಸ್ತಿ ಆರೋಪ, ಕೆಬಿಜೆಎನ್ಎಲ್ಇ ಬಸನಗೌಡ ಮನೆ ಸೇರಿ 7 ಕಡೆ ಲೋಕಾಯುಕ್ತರ ದಾಳಿ, ದಾಖಲೆಗಳ ಪರಿಶೀಲನೆ. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಜಾರಿಯಾಗಲಿ, ಪ್ರತ್ಯೇಕ ಕಲ್ಯಾಣ ಮಂಡಳಿ ರಚನೆಗೆ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಒತ್ತಾಯ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರರಿಗೆ ಸಚಿವ ಸ್ಥಾನ ನೀಡಲು ಜನಕಲ್ಯಾಣ ಸಮಿತಿ ಒತ್ತಾಯ. ಮತ್ತು ಐಸಿಡಿಎಸ್ಗೆ ಅನುದಾನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜುಲೈ 10ರಂದು ಡಿಸಿ ಕಚೇರಿಗೆ ಮುತ್ತಿಗೆ, ಎಚ್ ಪದ್ಮಾ. ಮಾನ್ವಿ ತಾಲೂಕಿನ ರಾಜೊಳ್ಳಿ ಬಂಡ ತಿರುವು ಯೋಜನೆ ಬಳಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಕೈಗೆತ್ತಿಕೊಳ್ಳಲಾಗಿರುವ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಅವೈಜ್ಞಾನಿಕವಾಗಿ ಹಾಗೂ ನಿಯಮಗಳನ್ನು ಉಲ್ಲಂಘಿಸಿ ನಡೆಯುತ್ತಿದೆ ಎಂದು ಆರೋಪಿಸಿ ತೆಲಂಗಾಣದ ಬಿಆರ್ಎಸ್ ಪಕ್ಷದ ಮುಖಂಡರು ಹಾಗೂ ರೈತರು ಆಗಮಿಸಿ ಕಾಮಗಾರಿಯನ್ನು ತಕ್ಷಣವೇ ಸ್ಥಗಿತಗೊಳಿಸಿ ರದ್ದುಪಡಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಮಾಜಿ ಸಚಿವ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಮಾಜಿ ಶಾಸಕರುಗಳಾದ ಲಕ್ಷ್ಮಣ್ ಗೌಡ, ಪ್ರವೀಣ್ ಕುಮಾರ್ ಸೇರಿದಂತೆ ಮಾಜಿ ಶಾಸಕರು, ಮಾಜಿ ಪರಿಷತ್ ಸದಸ್ಯರುಗಳು ಹಾಗೂ ನೂರಾರು ರೈತರು ಜಮಾವಣೆಗೊಂಡು ಕುಡಿಯುವ ನೀರಿನ ಯೋಜನೆ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿದರು. ರೈತರ ಜಮೀನುಗಳಿಗೆ ಹಾನಿಯಾಗುವ ರೀತಿಯಲ್ಲಿ ಪೈಪ್ಲೈನ್ ಅಳವಡಿಸಲಾಗುತ್ತಿದೆ ಎಂದು ಆರೋಪಿಸಿದರು. ರೈತರ ಒಪ್ಪಿಗೆ ಹಾಗೂ ಸಮರ್ಪಕ ಮಾಹಿತಿ ನೀಡದೆ ಕಾಮಗಾರಿ ನಡೆಸುತ್ತಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಮಗಾರಿಯನ್ನು ತಕ್ಷಣ ಸ್ಥಗಿತಗೊಳಿಸಿ ಉನ್ನತ ಮಟ್ಟದ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ತನಿಖೆ ನಡೆಸಬೇಕು. ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಸರ್ಕಾರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕರ್ನಾಟಕ ರಾಜ್ಯ ಸರ್ಕಾರ ತೆಲಂಗಾಣ ಸರ್ಕಾರಕ್ಕೆ ಮಾಹಿತಿ ನೀಡದೆ ಕುಡಿಯುವ ನೀರಿನ ಕಾಮಗಾರಿ ಕೈಗೆತ್ತಿಕೊಂಡಿರುವುದು ತೆಲಂಗಾಣದ 40ಕ್ಕೂ ಹೆಚ್ಚು ಗ್ರಾಮಗಳಿಗೆ ಕುಡಿಯುವ ನೀರು, ಕೃಷಿಗೆ ಸಮಸ್ಯೆಯಾಗಲಿದೆ. ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿರುವುದರಿಂದ ಅಕ್ರಮ ನೀರಾವರಿ ಯೋಜನೆ ನಡೆದರೂ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರೋಧಿಸಿ ವ್ಯಕ್ತಪಡಿಸದೆ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ఇప్పుడు మళ్ళా దాన్ని మనం పెట్టడానికి మాత్రమే అది పాట పాడు 9 రిజర్వాయర్లు ఏం చేస్తాం సార్ కాపాడుకుందాం పాలమూరు రైతాంగాన్ని, కాపాడుకుందాం పాలమూరు రైతాంగాన్ని, కాపాడుకుందాం పాలమూరు రైతాంగాన్ని, కాపాడుకుందాం తెలంగాణ ద్రోహులారా, తెలంగాణ ద్రోహులారా, రైతాంగ వ్యతిరేకులారా, జై తెలంగాణ. సుక్కరావు ఇక్కడ ఇటు నుంచి మొత్తం గ్రావిటీ కదా, ఆ 2 టీఎంసీల నుంచి
తెలంగాణ దాదాపు 16 ऐसा लिफ्ट बगैर परमिशन का ऐसा दोनों स्टाफ अच्छा रहना ना मिल के रहना ना अरे मुंह కింద పెట్టుకోండి వాళ్ళు ఏడిందన్నా అరే ఏం పర్మిషన్ లేకుండా ఏం లేకుండా అర్థం చేసుకోవాలి क्या वो सर है ಏನಾಗ್ತದೆ ಇದು ಕುಡಿಯ ನೀರಿನ ಪ್ರಾಜೆಕ್ಟ್ ಗ್ರಾಮಗಳಿಗೆ ಕುಡಿಯ ನೀರಿನ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದರದ್ದು ದೊಡ್ಡ ಅದೇ ಸೆಲ್ ಫೋನ್ ಭಯ ಅದ್ರ ನಿಮ್ಮ ಪರ್ಮಿಷನ್ ಆಗಲಿ ಕುಡಿಯಾಗ ನೀರಿಗೆ ಇದ್ದ ದೊಡ್ಡ ಆಗು ಅದನ್ನ ನಿಮ್ಗೇನು ಕೇಳಿದ್ರಿ ಪರ್ಮಿಷನ್ ಅದೇ 1 ಮಿನಿಟ್ ನಾ ಮಾತಾಡಿ ಪರ್ಮಿಷನ್ ಬಗ್ಗೆ ಸರ್ಕಾರದ ಅನುಮತಿ ಬಗ್ಗೆ ಏನಾದರೂ ರಿಕಾರ್ಡ್ ಡಾಕ್ಯುಮೆಂಟ್ ಬೇಕಾಗಿತ್ತು ನಮ್ಗೆ ಯಾರು ಶೇರ್ ಮಾಡ್ತೀವಿ ಏನೇನು ತೊಗೊಂಡಿದ್ದೀವಿ ನಾವು ಕ್ರಮ ಸಂಪೂರ್ಣ ದಾಖಲಾತಿ ಪರ್ಮಿಷನ್ ಇದೆಯಲ್ಲ ಅಂತ ವಿತೌಟ್ ಪರ್ಮಿಷನ್ ಕೇಳ್ತೀವಿ ಅದನ್ನ ನಿಮಗೆ ಮಾಹಿತಿ ಅದೇ ಯಾವ ನೀವು ಹೇಳ್ತಾ ಇದ್ರಿ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರಿ ನನಗೆ ಗೊತ್ತಿಲ್ಲ ನಾವು ಪರ್ಮಿಷನ್ ತಗೊಂಡೇ ಮಾಡ್ತಿರೋದು ಅದ್ರ ತಮಗೆ ಡಾಕ್ಯುಮೆಂಟ್ ಸಮೇತ ಕೊಡ್ತೀವಿ ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡರು ಅಭಿವೃದ್ಧಿ ಕಾಮಗಾರಿಗಳ ಹೆಸರಿನಲ್ಲಿ ರೈತರ ಜಮೀನುಗಳಿಗೆ ಧಕ್ಕೆಯಾಗಬಾರದು. ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಕಾಮಗಾರಿಯನ್ನು ಮರುಪರಿಶೀಲನೆ ಮಾಡಬೇಕು ಎಂದು ಒತ್ತಾಯಿಸಿದರು. కర్ణాటక ఆర్డిఎస్ మీద తుంగభద్ర మీద ఇల్లీగల్ ప్రాజెక్టులు కడుతున్నారు అని ఆరోపణలు ఉన్నాయి. దీనికి ఆల్రెడీ మాకు ఆర్డిఎస్కి తెలంగాణలో ఆర్డిఎస్కి అలంపూర్ కానీ గద్వాల్ కానీ నీళ్లు తక్కువ వస్తుంది. 15.9 టీఎంసీ అంటే మాకు 5 టీఎంసీలు నీళ్ళు కూడా వస్తలేదు ఈరోజు. దీనికి ఇప్పుడు ప్రస్తుతం ఉన్న కాంగ్రెస్ ప్రభుత్వం తెలంగాణలో రేవంత్ రెడ్డి గారు ముఖ్యమంత్రి గారు ఓసారి ఆల్ పార్టీ మీటింగ్ పిలిపించి తెలంగాణలో దీని మీద చర్య తీసుకోవాలా. సెంట్రల్ గవర్నమెంట్ సిడబ్ల్యూసి ఉంటుంది, సెంట్రల్ వాటర్ కమిషన్ ఉంటుంది, వాళ్ళకి పిటిషన్ పెట్టి ఈ పైన కర్ణాటకలో ఇల్లీగల్గా జరిగే ప్రాజెక్టుల మీద చర్య తీసుకోవాలి గట్టిగా అనేది మా అభిప్రాయం. చెల్లా వెంకటరామరెడ్డి ఎమ్మెల్సీ అలా మాజీ మంత్రి లక్ష్మారెడ్డి గారు, గౌరవ ఎమ్మెల్సీ నవీన్ రెడ్డి గారు, చెల్ల వెంకటరామరెడ్డి గారు, మాజీ శాసనసభ్యులు అంజయ్ యాదవ్ గారు, జయపాల్ యాదవ్ గారు, మా రామ్మోహన్ రెడ్డి గారు, మా నరేంద్ర రెడ్డి గారు, మా పెద్దలు అన్న ఆర్ఎస్ ప్రవీణ్ కుమార్ మా ప్రధాన కార్యదర్శి గారు, మా మన ఆంజనేయులు గారు, హనుమంత్ గారు, విజయ్ కుమార్ గారు, వెంకటరామరెడ్డి గారు, శ్రీరంగరెడ్డి వెంకటరాములు గారు, పెద్దలందరికీ మేమందరి సమక్షంలో గత 15 రోజులుగా మేమందరం కూడా ఎప్పుడైతే ముగ్గురు ముఖ్యమంత్రులు గేట్ ఓపెనింగ్ తుంగభద్ర గేట్లు రిపేర్ చేసి ఓపెనింగ్ రోజు ఒంటరిగా ముగ్గురు కలిసి ఉన్నప్పటి నుంచి మా గుండెల ధడ స్టార్ట్ అయింది. అంతకుముందు నుంచే మేము పార్టీ సోదరులు చాలామంది తెలంగాణ అభిమానులు స్వచ్ఛందంగా వచ్చి మన ప్రాంతానికి వచ్చి సందర్శించి ఘోరం జరిగిపోతుంది గుండెలు బాధకున్నప్పుడు మేము కూడా మొత్తం తెలుసుకొని మేమందరం చాలామంది కొంతమంది రాలేదు అనివార్య కారణాల వల్ల అందరం కూడా మాట్లాడి మా అధినాయకత్వంతో కూడా కేసీఆర్ గారితో, కేటీఆర్ మినిస్టర్ గారితో, ఇంజనీర్లతో, రిటైర్డ్ ఇంజనీర్తో మాట్లాడి ఏం చేద్దాం, ఎన్ని రోజులు మేము కూర్చోబడాలి, ఎన్ని రోజులు మా బతుకులకు బాగా నడవాలి, ఎన్ని రోజులు మమ్మల్ని నమ్మించి పోతూ వస్తాం. మా బతుకులు బతికేది వ్యవసాయం, వ్యవసాయం లేకపోతే మా బతికేలేదు. 14 లక్షల మంది వలస పోయినా కూడా ఎవడు కరికరించలేదు, చెల్లించలేదు. మా జిల్లాను దత్తత తీసుకొని కూడా నోట్లో
ఇంత సున్నం పెట్టింది, మాకు ఏం చేయలే, మమ్మల్ని చూసి దోసుకుపోయింది తప్ప ఎవరు ఏం చేయలేదు. ఇలా 10 ఏళ్ళు కష్టపడి పెండింగ్ ప్రాజెక్టులు కంప్లీట్ చేసుకొని కొత్త ప్రాజెక్టులు కూడా 90%. ಪ್ರತಿಭಟನೆಯಲ್ಲಿ ತೆಲಂಗಾಣ ಮಾಜಿ ಶಾಸಕ, ರೈತ ಸಂಘಟನೆಗಳ ಮುಖಂಡರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ನೂರಾರು ರೈತರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರ ಮತ್ತು ಇಲಾಖೆಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಗು ವಾತಾವರಣ ತಲೆದೂರಿತ್ತು. ಮಾನ್ವಿ ತಹಸೀಲ್ದಾರರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ನಡೆಸಿದ ಕಾರ್ಯಾಚರಣೆಯಲ್ಲಿ ರಾಯಚೂರು ನಗರದ ಎಚ್ಆರ್ಬಿ ಲೇಔಟ್ ನಿವಾಸಿ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಅಭಿಯಂತರ ಬಸನಗೌಡ ನಿವಾಸ, ಕಚೇರಿ ಹಾಗೂ ಅವರ ಕುಟುಂಬ ಸದಸ್ಯರ ಸಂಬಂಧಿಸಿದ ಒಟ್ಟು 7 ಸ್ಥಳಗಳ ಮೇಲೆ ಬುಧವಾರ ಮುಂಜಾನೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ರಾಯಚೂರು ಲೋಕಾಯುಕ್ತ ಎಸ್ಪಿ ಅವರ ನೇತೃತ್ವದಲ್ಲಿ 7 ತಂಡಗಳನ್ನು ರಚಿಸಲಾಗಿದ್ದು, ಬಳ್ಳಾರಿ, ವಿಜಯನಗರ, ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಗಳ 30ಕ್ಕೂ ಹೆಚ್ಚು ಅಧಿಕಾರಿಗಳು ಪಾಲ್ಗೊಂಡು ದಾಖಲೆಗಳ ಪರಿಶೀಲನೆ ನಡೆಸಿದರು. ನಗರದ ಎಚ್ಆರ್ಬಿ ಲೇಔಟ್ನಲ್ಲಿರುವ ಬಸನಗೌಡ ನಿವಾಸ, ಎಕ್ಲಾಸ್ಪುರದಲ್ಲಿರುವ ಅವರ ಸಹೋದರ ಶಿವನಗೌಡ ಅವರ ಸೆಲೆಬ್ರಿಟಿ ಗಾರ್ಡನ್ ಮನೆ, ಅದೇ ಗ್ರಾಮದಲ್ಲಿರುವ ಇನ್ನಿಬ್ಬರ ಸಹೋದರರಾದ ದೊಡ್ಡನಗೌಡ ಹಾಗೂ ಶರಣಗೌಡ ಅವರ ಮನೆಗಳು, ದೇವದುರ್ಗ ತಾಲೂಕಿನ ಚಿಕ್ಕ ಹೊನ್ನಕುಣಿಯ ಕೆಬಿಜೆಎನ್ಎಲ್ ಕಚೇರಿ, ಬೈಪಾಸ್ ರಸ್ತೆಯಲ್ಲಿರುವ ಪತ್ನಿ ಅನಿತಾ ಶೆಟ್ಟಿ ಹೆಸರಿನ ಶ್ರೀ ಫಿಲ್ಲಿಂಗ್ ನಾಯರ್ ಪೆಟ್ರೋಲ್ ಬಂಕ್, ಅದರ ಪಕ್ಕದಲ್ಲಿರುವ ಬಾರ್ ಮತ್ತು ರೆಸ್ಟೋರೆಂಟ್, ಗೋದಾಮು ಹಾಗೂ ತೋಟದ ಮನೆಯ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದರು. ಪ್ರಾಥಮಿಕ ಮಾಹಿತಿ ಪ್ರಕಾರ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಸಮೀಪ ಕೃಷ್ಣಾ ನದಿ ದಂಡೆಯಲ್ಲಿ ಸುಮಾರು 30 ಎಕರೆ ಕೃಷಿ ಜಮೀನು ಹೊಂದಿರುವುದು ಪತ್ತೆಯಾಗಿದೆ. ಅಲ್ಲದೆ ರಾಯಚೂರು ನಗರದಲ್ಲಿ 3 ಮನೆಗಳು ಸೇರಿದಂತೆ ಹಲವು ಸ್ಥಿರಾಸ್ತಿಗಳ ದಾಖಲೆಗಳನ್ನು ಲೋಕಾಯುಕ್ತ ತಂಡ ಪರಿಶೀಲಿಸುತ್ತಿದೆ. ಬ್ಯಾಂಕ್ ವ್ಯವಹಾರಗಳು, ಆಸ್ತಿ ಖರೀದಿ ದಾಖಲೆಗಳು, ಹಣಕಾಸು ವ್ಯವಹಾರಗಳ ವಿವರಗಳನ್ನು ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದಾರೆ. ಚಿಕ್ಕ ಹೊನ್ನಕುಣಿಯ ಕೆಬಿಜೆಎನ್ಎಲ್ ಕಚೇರಿಯಲ್ಲಿಯೂ ಅಧಿಕಾರಿಗಳು ಕಡತಗಳು, ಟೆಂಡರ್ ದಾಖಲೆಗಳು, ಬ್ಯಾಂಕ್ ವ್ಯವಹಾರಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿದರು. ದಾಳಿಯ ವೇಳೆ ಹಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿರುವ ಮಾಹಿತಿ ಲಭ್ಯವಾಗಿದ್ದು, ಅಧಿಕಾರಿಗಳ ಪರಿಶೀಲನೆ ಮುಂದುವರೆದಿದೆ. घर का बल पीछे का पूरा बिल्डिंग पूरा ವೈಟ್ ಶರ್ಟ್ ವಾಲ ಇರ್ತದೆ. ಇನ್ನು ನಾವು ಅವ್ರಿಗೆ ವೈಟ್ ಶರ್ಟ್ ವಾಲ ಇರುತ್ತೆ. ವೈಟ್ ಶರ್ಟ್ ವಾಲ ಹಾಫ್ ನಾವು अच्छा
ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಶಿಕ್ಷಣ ಮತ್ತು ಉದ್ಯೋಗದ ಮೀಸಲಾತಿ ದೊರೆಯದೆ ಹೋಗಿದ್ದು, ರಾಜ್ಯ ಸರ್ಕಾರ ಕೂಡಲೇ ನೇಮಕಾತಿಗಳಲ್ಲಿ ಮೀಸಲು ನೀಡುವ ಜೊತೆಗೆ ಪ್ರತ್ಯೇಕ ಕಲ್ಯಾಣ ಮಂಡಳಿ ಸ್ಥಾಪಿಸಬೇಕು ಎಂದು ಲಿಂಗತ್ವ ಅಲ್ಪಸಂಖ್ಯಾತರ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಲಿಂಗತ್ವ ಅಲ್ಪಸಂಖ್ಯಾತರು ಸಾಮಾಜಿಕವಾಗಿ ಬಹಿಷ್ಕಾರಕ್ಕೆ ಗುರಿಯಾಗಿ ಸಂವಿಧಾನಬದ್ಧ ಹಕ್ಕುಗಳಿಂದ ವಂಚಿತಗೊಂಡಿದ್ದಾರೆ. ಕುಟುಂಬದೊಂದಿಗೆ ಸಾಮಾಜಿಕವಾಗಿ ಬಹಿಷ್ಕಾರದಿಂದಾಗಿ ಭಿಕ್ಷೆ ಬೇಡಿ ಜೀವನ ನಡೆಸುತ್ತಿದ್ದಾರೆ. ಆದರೆ ಭಿಕ್ಷಾಟನೆ ನಿಷೇಧದಿಂದಾಗಿ ಅತಂತ್ರ ಸ್ಥಿತಿಯಲ್ಲಿ ಜೀವನ ಮಾಡುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನೀಡಿರುವ ಮೀಸಲಾತಿ ಹಾಗೂ ಸೌಲಭ್ಯ ಒದಗಿಸುವ ಕುರಿತು ಸರ್ಕಾರ ಮೇಲುಸ್ತುವಾರಿ ಸಮಿತಿ ರಚಿಸಬೇಕೆಂದರು. 2023ರಲ್ಲಿ ಮಹಿಳಾ ಮೀಸಲು ಕಾಯ್ದೆ ರೂಪಿತವಾಗಿದ್ದರೂ ಲಿಂಗತ್ವ ಅಲ್ಪಸಂಖ್ಯಾತರ ಮಹಿಳೆಯರಿಗೆ ಮೀಸಲು ಕಾಯ್ದೆಯಡಿ ಸೇರ್ಪಡೆಯಾಗದೇ ಇರುವುದು ಖೇದ ಸಂಗತಿ. ರಾಜಕೀಯವಾಗಿ ಅವಕಾಶ ನೀಡಲು ಕಾಯ್ದೆಯಲ್ಲಿ ಅವಕಾಶ ನೀಡಬೇಕೆಂದರು. ದೇಶದಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯಲ್ಲಿ 2002ರ ದಾಖಲೆ ನೀಡಲು ಸೂಚಿಸಲಾಗಿದೆ. ಆದರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸಾಧ್ಯವಾಗದೇ ಇರುವುದರಿಂದ ಮತದಾನ ಹಕ್ಕಿನಿಂದ ವಂಚಿತವಾಗುವಂತಾಗಿದೆ. ಕಾರಣ, ಚುನಾವಣಾ ಆಯೋಗ ಎಸ್ಐಆರ್ನಲ್ಲಿ ಪ್ರತ್ಯೇಕವಾಗಿ ಗುರುತಿಸಿ ದಾಖಲೆ ಇಲ್ಲದೆ ಮತದಾರರ ಪಟ್ಟಿಗೆ ಸೇರ್ಪಡೆಗೆ ನಿರ್ದೇಶನ ನೀಡಬೇಕೆಂದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ಯದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಕುರಿತು ಪ್ರತ್ಯೇಕ ನೀತಿ ರೂಪಿಸಿದ್ದರು. ಈಗ ಮುಖ್ಯಮಂತ್ರಿಗಳಾಗಿರುವ ಡಿಕೆ ಶಿವಕುಮಾರ್ ನೀತಿ ಜಾರಿಗೊಳಿಸಬೇಕು. ಕೇಂದ್ರ ಸರ್ಕಾರ ರೂಪಿಸಿರುವ ಲಿಂಗತ್ವ ಅಲ್ಪಸಂಖ್ಯಾತರ ಕಾಯ್ದೆ ಮಾರಕವಾಗಿದ್ದು ಕೈಬಿಡಬೇಕೆಂದರು. ಲಿಂಗತ್ವ ಅಲ್ಪಸಂಖ್ಯಾತರ ಮೇಲೆ ನಡೆಯುವ ದೌರ್ಜನ್ಯ, ಹಲ್ಲೆಯ ಘಟನೆಗಳನ್ನು ಪೊಲೀಸರು ನಿರ್ಲಕ್ಷಿಸದೆ ರಕ್ಷಣೆ ಮಾಡಬೇಕು. ಸಮಾನ ಅವಕಾಶಗಳನ್ನು ಒದಗಿಸಲು ಸಮಾಜ ಮುಂದಾಗಬೇಕೆಂದರು. ಮಾತಾಡಿಕೆ ಮಾತ್ರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತದ್ದು. ಮೊದಲನೇದಾಗಿ ನಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ನಾವು ಹುಟ್ಟುವ ಜನನಾಂಗ, ನಮ್ಮ ಲಿಂಗದಿಂದ, ಲಿಂಗತ್ವದಿಂದ, ಲೈಂಗಿಕತೆಯಿಂದ, ಭಾಷೆಯಿಂದ, ನಾವು ಹಾಕುವ ಉಡುಗೆಯಿಂದ, ನಾವು ಮಾಡೋ ಊಟದಿಂದ, ನಮ್ಮ ಜಾತಿಯಿಂದ, ವರ್ಗದಿಂದ ನಾವು ಸಾಮಾಜಿಕವಾಗಿ ಬಹಿಷ್ಕಾರವನ್ನು ಎದುರಿಸ್ತಾ ಇದ್ದೀವಿ. ಸಾಮಾಜಿಕ ಬಹಿಷ್ಕಾರ ಅಂದ್ರೆ ಏನು? ನಾವು ಪಡೆದುಕೊಳ್ಳುವಂತ ಮೂಲಭೂತ ಹಕ್ಕನ್ನು ನಾವೇನು ಮಾತಾಡ್ತಾ ಇದ್ದೀವಿ, ಮನೆಯಿಂದ ಹಿಡಿದು ನಾವು ತೆಗೆದುಕೊಳ್ಳುವ ಆರೋಗ್ಯದ ವ್ಯವಸ್ಥೆಯಿಂದ ಹಿಡಿದು ಒಂದು ಉದ್ಯೋಗ ಅಂತ ನಾವೇನ್ ಮಾತಾಡ್ತಾ ಇದ್ದೀವಿ, ಅಲ್ಲಿಂದ ಹಿಡಿದು ಶಿಕ್ಷಣ ಸಂಪೂರ್ಣ ಎಲ್ಲಾ ಕ್ಷೇತ್ರಗಳಲ್ಲೂ ನಮ್ಗೆ ರಿಜೆಕ್ಷನ್ ಆಗಿರ್ಬೇಕಾದ್ರೆ ಅಕ್ಸೆಪ್ಟೆನ್ಸ್ ನಮ್ಗೆ ಎಲ್ಲಿದೆ ಅಂತ ದೊಡ್ಡ ಪ್ರಶ್ನೆಗಳನ್ನು ಕಾಡ್ತಾ ಇರುವಂತದ್ದು. ಹಾಗಿದ್ರೆ ಈ ಸಮುದಾಯ ಭಿನ್ನವಾಗಿದೆಯಾ? ಖಂಡಿತ ಭಿನ್ನ ಇಲ್ಲ. ನಾವೆಲ್ಲರೂ ಮನುಷ್ಯ ಮೊದಲಾಗಿದ್ದೀವಿ. ಸೊ ನೀವು ನಿಮ್ಮಲ್ಲಿ ಗಂಡಸರು ಅಂತ ಗುರುತಿಸ್ಕೊಳ್ತೀವಿ, ನಿಮ್ಮಲ್ಲಿ ಹೆಂಗಸರು ಅಂತ ಗುರುತಿಸ್ಕೊಳ್ತೀವಿ. ಹಾಗೆ ನಮ್ಮಲ್ಲಿ ನಾವು ನಿಜರ, ಜೋಗಪ್ಪ, ಮಲ್ಲಾಡಿ, ಶಿವಶಕ್ತಿ, ಜೋಗ್ತ, ಅಕ್ವಾ, ನಿರ್ವಾಣ ಹಾಗೆ ಬಹುದೊಡ್ಡ ಸಮುದಾಯದಲ್ಲಿ ಒಂದು ವೈವಿಧ್ಯತೆ ಸಮುದಾಯ ಇರುವಂತ ನಾವು ಆ ವೈವಿಧ್ಯತೆಯಲ್ಲಿ ಈ ದೊಡ್ಡ ಸಮಾಜಕ್ಕೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಈ ಒಂದು ಜನಜಾಗೃತಿಯ ಕಾರ್ಯಕ್ರಮದ ಮೂಲಕ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಮಾತಾಡಲಿಕ್ಕೆ ಇಷ್ಟಪಡ್ತೀವಿ. ಸಾಮಾಜಿಕ ಬಹಿಷ್ಕಾರವನ್ನ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಸೇರಿದಂತೆ ಅನೇಕ ದೊಡ್ಡ ಅಗ್ರಮಾನ್ಯ ಗಣ್ಯರು ಅದನ್ನ ಫೇಸ್ ಮಾಡಿದ್ದಾರೆ. ಬಟ್ ವಿಷಾದ, ದುಃಖ ಮತ್ತು ಖೇದ ಏನು ಅಂತಂದ್ರೆ 21ನೇ ಶತಮಾನದಲ್ಲಿ ನಾವು ಇವತ್ತು ಕೂಡ ಇದನ್ನ ಫೇಸ್ ಮಾಡ್ತಾರೆ. ನಮ್ಮ ಲಿಂಗತ್ವದ ಆಧಾರ ಇದ್ರೆ ಇದು ನಮ್ಮ ಸಮಾಜಕ್ಕೆ ದೊಡ್ಡ ನಾಚಿಕೆ ಆಗ್ಬೇಕು ಅನ್ನೋದನ್ನ ನಿಮ್ಮ ಮೂಲಕ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಹಾಕಲಿಕ್ಕೆ ಇಷ್ಟಪಡ್ತೀವಿ. ಮತ್ತೆ ಇವತ್ತು ನಾವು ನಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಸಾಹೇಬ್ರವರ ಕಚೇರಿಯಲ್ಲಿ ಈ ಹಿರಿಯ ಶ್ರೇಣಿಯ ಅಧಿಕಾರಿಗಳು, ಕಿರಿಯ ಶ್ರೇಣಿಯ ಅಧಿಕಾರಿಗಳಿಗೆ ಕಾನೂನು ಏನ್ ಹೇಳುತ್ತೆ, ಸಮಾಜ ಏನ್ ಹೇಳುತ್ತೆ, ಮತ್ತು ನಮ್ಮ ಹೋರಾಟ, ನಮ್ಮ ಚಳವಳಿ ಯಾವ ತರ ಇದೆ ಅನ್ನೋ ಬಗ್ಗೆ ಈಗ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಲಿಕ್ಕೆ 10:30ಗೆ 11 ಗಂಟೆಗೆ ಫಿಕ್ಸ್ ಆಗಿದೆ. ಆ ಮತ್ತು ಪೊಲೀಸ್ ಆಫೀಸರ್ಸ್ ಇಂದ ತುಂಬಾ ಟೈಮಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಪೆಟ್ಟು, ದೌರ್ಜನ್ಯ, ಹಿಂಸೆಗಳಾಗುತ್ತೋ ಅದು ಆಗಬಾರದು ಮತ್ತು ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ. ಬಿಕಾಸ್ ಕರ್ನಾಟಕದಲ್ಲಿ ಸರ್ವಜನಾಂಗದ ಶಾಂತಿಯ ತೋಟದ ಅಡಿಯಲ್ಲಿ ಸರ್ಕಾರವನ್ನು ನಾವೇನು ರಚನೆ ಮಾಡಿದ್ದೀವಿ, ಆ ಮೂಲಕ ನಾವು ಕೂಡ ಸರ್ವರಲ್ಲೂ ಒಬ್ಬರಾಗ್ತಿರೋದನ್ನ ಹೇಳೋದು ಪ್ರತಿಪಾದನೆ ಮಾಡೋದನ್ನ ಈ ಮೂಲಕ ಪೊಲೀಸ್ ಆಫೀಸರ್ಸ್ಗೆ ಟ್ರೈನಿಂಗ್ ಮಾಡ್ತಾ ನಮ್ಮ ಸ್ಟ್ರಗಲ್ಸು, ಚಾಲೆಂಜಸ್ ಮತ್ತು ಮುಂದೆ ಏನಾಗಬೇಕಾಗಿದೆ ಅದನ್ನ ಈ ಸಮಾಜ ನಾವೆಲ್ಲ ಒಟ್ಟಿಗೆ ಕೈ ಜೋಡಿಸಿದ್ರೆ ಮಾತ್ರ ಒಂದು ದೊಡ್ಡ ಸಮಾಜ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಲಕ್ಷ್ಮಣ್ ಕನಕೊಂತರ ಹೇಳಿದಕ್ಕೆ ಒಂದೇ ಸಂಸ್ಥೆ ನಾವು ಮಕ್ಕಳ, ಮಹಿಳೆಯರ, ಲೈಂಗಿಕ ಅಲ್ಪಸಂಖ್ಯಾತರ ಚಳುವಳಿಗಳ ಜೊತೆ ನಮ್ಮ ವಿಚಾರನ ಹೇಗೆ ಹತ್ಕೊಳ್ಬೇಕು ಮತ್ತು ನಾವು ಕೂಡ ಆ ದೊಡ್ಡ ಸಮಾಜದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಂವಿಧಾನಿಕ ಚೌಕಟ್ಟಿನ ನೆಲೆಗಟ್ಟಿನ ಆಧಾರದ ಹೆಂಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲಸಗಳನ್ನ ಮಾಡ್ತಾ ಇವತ್ತು ನಮ್ಮ ಒಂದೆಡೆ ರಾಯಚೂರಿನಲ್ಲಿ ಕರ್ನಾಟಕ ರಾಜ್ಯ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಒಕ್ಕೂಟ ಇದ್ದಾರೆ. ಒಕ್ಕೂಟದಿಂದ ಇರ್ಬೋದು, ಆಪ್ತಮಿತ್ರ ಸಂಘಟನೆ ಇರ್ಬೋದು, ಅಂತರ್ಲಿಂಗಿ ಅಸೋಸಿಯೇಷನ್ ಇರ್ಬೋದು, ನಾವೆಲ್ಲ ಜೊತೆಗೆ ಸೇರಿ ಸಮುದಾಯವನ್ನ ಈ ಮುಖ್ಯವಾಗಿ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತುಂಬಾ ನೇರ ಪ್ರತಿಪಾದನೆ ಮಾಡ್ತಾ ಹೋಗ್ತಾ ಇದ್ದಾರೆ.
ವಂದನಾ ಮಾತನಾಡಿ ಆಪ್ತಮಿತ್ರ ಸಂಸ್ಥೆ ಲಿಂಗತ್ವ ಅಲ್ಪಸಂಖ್ಯಾತರ ಸವಾಲು ಸಮಸ್ಯೆಗಳ ಕುರಿತು ಕೆಲಸ ಮಾಡುತ್ತಿದೆ. ಆದರೆ ಸಮಾಜದಲ್ಲಿ ಜನರು ಹಾಗೂ ಪೊಲೀಸರಿಂದಲೂ ಕಿರಿಕಿರಿಯಾಗುತ್ತಿದೆ. ಕೂಡಲೇ ರಕ್ಷಣೆ ನೀಡಿ ಸಮಾನಾವಕಾಶ ಒದಗಿಸಬೇಕೆಂದರು. ಕೆಲಸ ಮಾಡ್ತಾ ಇದ್ದೀವಿ. ರಾಯಚೂರು ಪಾಪ್ಯುಲೇಷನ್ ಟೋಟಲ್ 3500 ಇದೆ. ಹಾಗಾಗಿ ಅದರಲ್ಲಿ ಪ್ಯಾಂಟ್ ಶರ್ಟ್ ಅವರು ಇದ್ದಾರೆ, ಸೀರೆ ಉಟ್ಟವರು ಇದ್ದಾರೆ. ನಮಗಾದಂಥ ತೊಂದರೆಗಳು ಭಾಳ ಇದ್ದಾವೆ. ಪೊಲೀಸರ ಕಡೆಯಿಂದಲೂ ತೊಂದರೆ ಆಗ್ತಾ ಇದೆ, ಪಬ್ಲಿಕ್ ಕಡೆಯಿಂದಲೂ ತೊಂದರೆ ಆಗ್ತಾ ಇದೆ. ಇವಾಗ ಪ್ಯಾಂಟ್ ಶರ್ಟ್ ಇದ್ದವ್ರಿಗೆ ಐಡೆಂಟಿಫಿಕೇಶನ್ ಮಾಡಬೇಕಂದ್ರೆ ತುಂಬ ಸಮಸ್ಯೆ ಆಗ್ತಾ ಇದೆ. ನಮ್ಮಂಥವ್ರಾದ್ರೆ ಕೈ ಹೊಡೆದ್ರೆ ಗೊತ್ತಾಗತ್ತೆ ಇವರು ಈಸಿ ಅಂತ. ಬಟ್ ಅವರು ಇಂಥವ್ರು ಪ್ಯಾಂಟ್ ಶರ್ಟಲ್ಲಿ ಇದ್ದವ್ರಿಗೆ ಐಡೆಂಟಿಫಿಕೇಶನ್ ಮಾಡೋಕ್ಕೆ ಭಾಳ ಕಷ್ಟ, ಜನಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. 20 ವರ್ಷಗಳಿಂದ ನಮ್ಮ ಸಂಸ್ಥೆ ಇದೆ, ಆಪ್ತಮಿತ್ರ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಅಂತ. ಇಷ್ಟು ಹೇಳ್ತಾ ಇದ್ದೀನಿ. ಕಾಜಲ್ ಮಾತನಾಡಿ ಬಾಡಿಗೆ ಮನೆ ಸಹ ದೊರೆಯದ ಸ್ಥಿತಿ ಲಿಂಗತ್ವ ಅಲ್ಪಸಂಖ್ಯಾತರು ಎದುರಿಸುತ್ತಿದ್ದಾರೆ. ಕುಟುಂಬ ಸಮಾಜದಿಂದ ಬಹಿಷ್ಕೃತವಾಗಿರುವ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಗುರುತಿಸಿ ರಕ್ಷಣೆ ಸೌಲಭ್ಯ ಒದಗಿಸಬೇಕೆಂದರು. ಹುಡುಗಂತರ ಮಾಡ್ಬೋದು, ಇಲ್ಲ ಹುಡುಗಿಯಂತರ ಮಾಡ್ಬೋದು. ಸೊ ಈ ಥರದ್ದು. ಸೊ ಅಂಥವ್ರಿಗೆ ಮಕ್ಕಳ ಜಾಸ್ತಿ ಆಟ ಬರ್ತಾ ಇಲ್ಲ ಅಂತಂದರೆ ಅವ್ರ ಅಪ್ಪ ಅವರಮ್ಮ ಒಂದು ಗೃಹ ಬಂಧನ ಮಾಡೋದಾಗಿರ್ಬೋದು, ಮತ್ತು ಅವರಿಗಿರುವಂಥ ಮೆಡಿಕಲ್ ಕಾಲೇಜ್ಗಳಾಗಿರ್ಬೋದು, ಮತ್ತು ಆಟಗಳನ್ನೆಲ್ಲ ಅವ್ರು ಯಾರು ಕೂಡ ಐಡೆಂಟಿಫೈ ಮಾಡ್ತಾರೆ. ಐಡೆಂಟಿಫೈ ಮಾಡ್ತಾರೆ ಅಂದರೆ ಒಂದು ಕಾರಣ ಏನಂತಂದ್ರೆ ಅವರಾಗಿ ಆಚೆ ಬಂದು ಅವರು ಬಂದು ಐಡೆಂಟಿಟಿ ಬಗ್ಗೆ ಮಾತಾಡೋದಾಗಿರ್ಬೋದು, ಮತ್ತು ಅವ್ರಿಗೆ ಯಾವ ಥರ ಸೌಲಭ್ಯಗಳಿದೆ, ಮತ್ತು ಗೌರ್ಮೆಂಟ್ ಅವ್ರ ಬಗ್ಗೆ ಅದೇ ಅರ್ಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಹೇಳ್ತಕ್ಕಂಥ ಜಾಸ್ತಿ ಮಾಹಿತಿ ಇಲ್ಲ. ಸೊ ಹಂಗಾಗಿ ಇವಾಗಿರುವಂಥ ಇಲ್ಲಿರುವಂಥ ಮೆಡಿಕಲ್ ಬೋರ್ಡ್ಗಳಿಗೆ ಮಾಹಿತಿ ಇಲ್ಲ. ಇಲ್ಲಿರುವಂಥ ನಿಮ್ಸ್ ಹಾಸ್ಪಿಟಲಲ್ಲಿ ನಾನು ಹೋಗ್ಬಿಟ್ಟು ನಾನು ಕೇಳಿದೆ, ಅಂಥವ್ರಿಗೆ ಅಂತಂದರೆ ಹಂಗಂದ್ರೆ ಏನು ಅಂತ ಕೇಳ್ತಾರೆ. ಒಬ್ಬ ಡಾಕ್ಟರ್ ಆಗ್ಬಿಟ್ಟು ನಾನು ಕೇಳುವಂಥದ್ದು ಅಂತ ನಾನು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ವಿಚಾರ ಏನಂತಂದರೆ ಅಂಥನಿಗೆ ಸಮಯದವರು ಮುಂದೆ ಬರಬೇಕು. ಅವ್ರದಾದಂಥದ್ದು ಒಂದು ಜೀವನ ಅಂತ ಇದೆ, ಅವ್ರದಂಥ ಒಂದು ಲೈಫ್ ಅಂತಿದೆ. ಇವಾಗ ಎಲ್ಲರೂ ಕೂಡ ನೀವು ನಾವು ಹೆಂಗಸರು ನಾವು ಗಂಡಸರು ಅಂತಂತ ನೀವು ಹೆಂಗರು ಐಡೆಂಟಿಫೈ ಮಾಡ್ಕೊತೀರಾ, ನಾವು ಕೂಡ ಡಿಗ್ನಿಫೈ ಆಗಿ ಅವರು ಕೂಡ ಎಲ್ಲರೂ ಆಚೆ ಬಂದು ಅಂತರ್ಲಿಂಗಿ ಅಂತ ಐಡೆಂಟಿಫೈ ಮಾಡ್ಕೋಬೇಕಂತ ನಾವು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ. ಸೊ ಇನ್ನೊಂದು ಏನಂತಂದರೆ ಇದ್ರ ಬಗ್ಗೆ ಕೂಡ ಇವಾಗ ಅಂತರ್ಲಿಂಗ ಸಮುದಾಯದವ್ರ ಬಗ್ಗೆ ಜಾಸ್ತಿ ಕೂಡ ಎಲ್ಲಿ ಮಾಹಿತಿ ಇಲ್ಲ. ಸೊ ಇದ್ರ ಬಗ್ಗೆ ಇವಾಗಿರುವಂತಹ ನಮ್ಮ ಸರ್ಕಾರಗಳು ಅವರು ಕೂಡ ಇದು ಒಂದು ಮಾಹಿತಿ ನಾವು ತಗೊಂಡು ನಮ್ಮ ಸಮುದಾಯದ ಬಗ್ಗೆ ಏನು ಸೌಲಭ್ಯಗಳು ಬೇಕನ್ನೋ ಬಗ್ಗೆ ಅವರು ಸ್ವಲ್ಪ ವಿಷಯಗಳ ಬಗ್ಗೆ ತಗೋಬೇಕಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅಬೀದಾ ಬೇಗಂ, ಲಕ್ಷ್ಮಣ್ ಕನಕಕೋಟ್ಲ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಶ್ರೀ ಎ ಪಾಪಾರೆಡ್ಡಿ ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು ಅಭಿನಂದನಾ ಸಮಿತಿ ರಾಯಚೂರು ಇವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಇವರ ಗೌರವಾಧ್ಯಕ್ಷತೆಯಲ್ಲಿ ಮಾಜಿ ಸಚಿವ ಶ್ರೀ ಎಂಎಸ್ ಪಾಟೀಲರ ಕುರಿತು ಮಾಗಿದ ಮುತ್ಸದಿ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭ ನಡೆಯಲಿದೆ. ದಿನಾಂಕ 8/7/2026 ಬುಧವಾರ ಬೆಳಿಗ್ಗೆ 10:30ಕ್ಕೆ. ಸ್ಥಳ ಗಂಜ್ ಕಲ್ಯಾಣ ಮಂಟಪ ರಾಯಚೂರು. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು. ಯುವ ಘಟಕ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ ರಾಯಚೂರು. ಆತ್ಮೀಯರೇ, ನಮ್ಮ ಹಿಂದುಳಿದ ಜಾತಿಗೆ ಸೇರಿದವರು, ರಾಜಕೀಯ ಮುತ್ಸದಿಗಳು, ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು, ರಾಯಚೂರು ಮುಂಗಾರು ಉತ್ಸವ ರೂವಾರಿಗಳು, ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪಾರೆಡ್ಡಿಯವರ ಅಖಂಡ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು, ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂಎಸ್ ಪಾಟೀಲ್ ಅವರ ಕುರಿತು ಮಾಗಿದ ಮುತ್ಸದಿ ಗ್ರಂಥ ಲೋಕಾರ್ಪಣೆ ಮತ್ತು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು ನಮ್ಮ ಹಿಂದುಳಿದ ಜಾತಿಗೆ ಸೇರಿದ ಎ ಪಾಪಾರೆಡ್ಡಿ ಸಾಹೇಬರು ಮಾಡುತ್ತಿರುವುದು ವಿಶೇಷ. ಕಾರಣ, ಈ ಕಾರ್ಯಕ್ರಮಕ್ಕೆ ಯುವ ಘಟಕದ ಹಿಂದುಳಿದ ಜಾತಿಗೆ ಸೇರಿದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಹಿಂದುಳಿದ ಜಾತಿಗೆ ಸೇರಿದ 24 ಸಮಾಜಗಳ ಎಲ್ಲಾ ಯುವ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಲು ಈ ಮೂಲಕ ಕೋರಲಾಗಿದೆ.
ದಿನಾಂಕ 8/7/2026 ಬುಧವಾರ. ಸಮಯ ಬೆಳಗ್ಗೆ 10:30ಕ್ಕೆ. ಸ್ಥಳ ಗಂಜ್ ಕಲ್ಯಾಣ ಮಂಟಪ, ರಾಯಚೂರು. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಕೆ ಹನುಮಂತಪ್ಪ ಯಾದವ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಕೆ ಶಾಂತಪ್ಪ, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ, ರಾಯಚೂರು, ಹಾಗೂ ಜಿ ವೆಂಕಟೇಶ್ ಮಡಿವಾಳ, ಜಿಲ್ಲಾಧ್ಯಕ್ಷರು, ಯುವ ಘಟಕ, ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ, ರಾಯಚೂರು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಶ್ರಮ ವಹಿಸಿರುವ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಜನಸೇವಾ ಟ್ರಸ್ಟ್ ಅಧ್ಯಕ್ಷ ಟಿ ಚಂದ್ರಶೇಖರ್ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದಿವಂಗತ ಆರ್ ಆಂಜನೇಯಲು ಸಹ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಪಕ್ಷದ ಸಂಘಟನೆ ಮಾಡಿದ್ದಾರೆ. ಎ ವಸಂತಕುಮಾರ್ ಸಹ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಸೇವೆಯಲ್ಲಿದ್ದಾರೆ. ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದಾರೆ. ಮಹಾರಾಷ್ಟ್ರ, ತಮಿಳುನಾಡು ರಾಜ್ಯಗಳ ಚುನಾವಣೆಯಲ್ಲಿ ವೀಕ್ಷಕರಾಗಿ ಪಕ್ಷದ ಆದೇಶ ಪಾಲನೆ ಮಾಡಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದಾರೆ. ರಾಯಚೂರು ನಗರಕ್ಕೆ ವಿಧಾನ ಪರಿಷತ್ ಸದಸ್ಯರಾಗಿ 22 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿ ಸೌಲಭ್ಯ ಒದಗಿಸಲು ಕಾರ್ಯಪ್ರವೃತ್ತರಾಗಿದ್ದಾರೆ. ಪಕ್ಷದ ವರಿಷ್ಠರು, ಕ್ರಿಯಾಶೀಲ ಯುವ ನಾಯಕ ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಬೇಕೆಂದರು. ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಎ ವಸಂತಕುಮಾರ್ ಅವರ ಕುಟುಂಬದವರ ಕೊಡುಗೆ ಅಪಾರವಾಗಿದೆ. 80ರ ದಶಕದಲ್ಲಿ ಇವರ ತಂದೆಯವರಾದ ಮಾನ್ಯ ಶ್ರೀ ಆರ್ ಆಂಜನೇಯರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಅವರ ಸುಪುತ್ರರಾದ ಎ ವಸಂತಕುಮಾರ್ ಇವರು ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ 1 ದಶಕ ಕಾಲ ರಾಯಚೂರು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ಬುನಾದಿ ಹಾಕಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಶ್ರೀ ವಸಂತಕುಮಾರ್ ಇವರು ನಗರಾಭಿವೃದ್ಧಿ ಅಧ್ಯಕ್ಷರಾಗಿ, ಕಾಡಾಣ ಅಧ್ಯಕ್ಷರಾಗಿ ಮತ್ತು ಈಗ ವಿಧಾನ ಪರಿಷತ್ ಸದಸ್ಯರಾಗಿ ಜನೋಪಯೋಗಿ ಹಾಗೂ ಜನಪರ ದಕ್ಷ ಆಡಳಿತವನ್ನು ನೀಡಿರುತ್ತಾರೆ. ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹಾಗೂ ಹೈಕಮಾಂಡ್ ನೀಡಿದ ಆದೇಶದ ಮೇರೆಗೆ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಮಹಾರಾಷ್ಟ್ರ ಹಾಗೂ ತಮಿಳುನಾಡಿನಲ್ಲಿ ನಡೆದ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ವೀಕ್ಷಕರಾಗಿ ನೇಮಕವಾಗಿರುವುದು ಇವರ ಘನತೆ ಮತ್ತು ಕಾರ್ಯದಕ್ಷತೆಯನ್ನು ಎತ್ತಿ ತೋರಿಸುತ್ತದೆ. ವಿಧಾನ ಪರಿಷತ್ ಸದಸ್ಯರಾಗಿ ಸರ್ಕಾರದಿಂದ ರಾಯಚೂರಿಗೆ 22 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿಸಿ ಸಮಾಜದ ಎಲ್ಲ ವರ್ಗದ ಅಭಿವೃದ್ಧಿ ಕಾರ್ಯಗಳಿಗೆ ಪಾರದರ್ಶಕವಾಗಿ ಅನುದಾನ ನೀಡಿರುತ್ತಾರೆ. ಸದರಿಯವರು ಎಲ್ಲ ಸಮುದಾಯಗಳಿಗೆ ಉತ್ತಮ ಸೌಹಾರ್ದ ಸಂಬಂಧ ಹೊಂದಿ ಪ್ರೀತಿ ವಿಶ್ವಾಸ ಗಳಿಸಿ ಅಪಾರ ಅಭಿಮಾನಿಗಳನ್ನು ಹೊಂದಿ ಪಕ್ಷದ ಸಂಘಟನೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಕಲ್ಯಾಣ ಕರ್ನಾಟಕದ ಪ್ರಭಾವಿ ಮುಖಂಡರಾದ ಮಾನ್ಯ ಶ್ರೀ ಎ ವಸಂತಕುಮಾರ್ ಇವರಿಗೆ ಕರ್ನಾಟಕ ಸರ್ಕಾರದ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿ ಹಿಂದುಳಿದ ರಾಯಚೂರು ಜಿಲ್ಲೆಗೆ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿ ಒತ್ತಾಯಿಸುತ್ತಿದ್ದೇವೆ. ಇದು ನಮ್ಮ ಜನಸೇವಾ ಟ್ರಸ್ಟ್ನಿಂದ ಒತ್ತಾಯಪೂರ್ವಕ ಸಲ್ಲಿಕೆ. ಈ ಸಂದರ್ಭದಲ್ಲಿ ಗೌರವ ಸಲಹೆಗಾರರಾದ ಜೆ ರಾಮಪ್ಪ, ಎ ರಾಮುಲು, ಜೆಎಸ್ ರಾಜೇಶ್, ಮುನಿಸ್ವಾಮಿ, ಎನ್ ಶಂಕರ್, ಗೋಪಾಲ್ ಸೇರಿ ಅನೇಕರಿದ್ದರು. ಐಸಿಡಿಎಸ್ ಯೋಜನೆಗೆ ಬೆಲೆ ಏರಿಕೆಗೆ ಅನುಗುಣವಾಗಿ ಅನುದಾನ ಹೆಚ್ಚಳ ಮಾಡಬೇಕು. ಅಂಗನವಾಡಿ ಹಾಗೂ ಅಕ್ಷರ ದಾಸೋಹ ನೌಕರರನ್ನು ಕಾರ್ಮಿಕರೆಂದು ಪರಿಗಣಿಸಬೇಕು ಮತ್ತು ರಾಜ್ಯ ಸರ್ಕಾರದ ಕನಿಷ್ಠ ವೇತನ ಕಾಯ್ದೆ 2026ರ ವ್ಯಾಪ್ತಿಗೆ ಸೇರಿಸಬೇಕು ಎಂದು ಆಗ್ರಹಿಸಿ ಜುಲೈ 10ರಂದು ರಾಜ್ಯಾದ್ಯಂತ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ
ಸಿಐಟಿಯು ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ ಹೇಳಿದರು. ಸಿಐಟಿಯು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಹಾಗೂ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘಟನೆಗಳು ಜುಲೈ 10 ಬೇಡಿಕೆ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದು, ಕೇಂದ್ರ ಸರ್ಕಾರವು ಐಸಿಡಿಎಸ್ ಯೋಜನೆಗೆ ನೀಡುತ್ತಿರುವ ಅನುದಾನವನ್ನು ಇಂದಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿವೆ. ಅಲ್ಲದೆ 2012ರ ಅಖಿಲ ಭಾರತ ಕಾರ್ಮಿಕ ಸಮ್ಮೇಳನದ ತೀರ್ಪಿನಂತೆ ಅಂಗನವಾಡಿ ಮತ್ತು ಅಕ್ಷರ ದಾಸೋಹ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ರಾಜ್ಯ ಸರ್ಕಾರವು ಮೇ 22, 2026ರಂದು ಜಾರಿಗೊಳಿಸಿರುವ ಕನಿಷ್ಠ ವೇತನ ಕಾಯ್ದೆಯ ವ್ಯಾಪ್ತಿಗೆ ಅಂಗನವಾಡಿ ಹಾಗೂ ಅಕ್ಷರ ದಾಸೋಹ ನೌಕರರನ್ನು ಸೇರಿಸಬೇಕು ಎಂದು ಆಗ್ರಹಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಜುಲೈ 10ರಂದು ರಾಜ್ಯಾದ್ಯಂತ ಅಂಗನವಾಡಿ ಕೇಂದ್ರಗಳು ಹಾಗೂ ಬಿಸಿಯೂಟ ಅಡಿಗೆ ಕಾರ್ಯವನ್ನು ಬಂದ್ ಮಾಡಿ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕಲಾಗುವುದು. ಅದರಂತೆ ರಾಯಚೂರು ಜಿಲ್ಲೆಯಲ್ಲಿಯೂ ಎಲ್ಲ ತಾಲೂಕುಗಳ ಅಂಗನವಾಡಿ ಮತ್ತು ಅಕ್ಷರ ದಾಸೋಹ ನೌಕರರು ಬೆಳಿಗ್ಗೆ 10 ಗಂಟೆಗೆ ಎಕ್ಲಾಸ್ಪುರದಲ್ಲಿರುವ ನೂತನ ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಆಂಜನೇಯ ದೇವಸ್ಥಾನದ ಬಳಿ ಸೇರಿ ಅಲ್ಲಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಲಿದ್ದಾರೆ. ಈ ಹೋರಾಟವನ್ನು ಯಶಸ್ವಿಗೊಳಿಸಲು ಜಿಲ್ಲೆಯ ಎಲ್ಲ ಅಂಗನವಾಡಿ ಹಾಗೂ ಅಕ್ಷರ ದಾಸೋಹ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜೊಳ್ಳಿ ಬಂಡ ತಿರುವು ಯೋಜನೆ ಬಳಿ ಕುಡಿಯುವ ನೀರಿನ ಕಾಮಗಾರಿಗೆ ತೆಲಂಗಾಣದ ಬಿಆರ್ಎಸ್ ಪಕ್ಷದ ಮುಖಂಡರ ನಿಯೋಗ, ವಿರೋಧ, ಬಿಗು ವಾತಾವರಣ. ಅಕ್ರಮ ಆಸ್ತಿ ಆರೋಪ, ಕೆಬಿಜೆಎನ್ಎಲ್ ಇಇ ಬಸನಗೌಡ ಮನೆ ಸೇರಿ 7 ಕಡೆ ಲೋಕಾಯುಕ್ತರ ದಾಳಿ, ದಾಖಲೆಗಳ ಪರಿಶೀಲನೆ. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಜಾರಿಯಾಗಲಿ, ಪ್ರತ್ಯೇಕ ಕಲ್ಯಾಣ ಮಂಡಳಿ ರಚನೆಗೆ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಒತ್ತಾಯ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರರಿಗೆ ಸಚಿವ ಸ್ಥಾನ ನೀಡಲು ಜನಕಲ್ಯಾಣ ಸಮಿತಿ ಒತ್ತಾಯ. ಮತ್ತು ಐಸಿಡಿಎಸ್ಗೆ ಅನುದಾನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜುಲೈ 10ರಂದು ಡಿಸಿ ಕಚೇರಿಗೆ ಮುತ್ತಿಗೆ ಎಚ್ ಪದ್ಮಾ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.